ಕ್ರೀಡಾ ಹಬ್ ಆಗುವತ್ತ ಕಲ್ಪತರು ನಾಡು ತುಮಕೂರು ದಾಪುಗಾಲು. ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಕ್ರೀಡೆಗೆ ವೇದಿಕೆಯಾಗುತ್ತಿದೆ ಸ್ಮಾರ್ಟ್ ಸಿಟಿ ತುಮಕೂರು. ರಾಷ್ಟ್ರ ಕ್ರೀಡೆಗಳ ಬಳಿಕ ತುಮಕೂರಿನಲ್ಲೀಗ ಬ್ಯಾಡ್ಮಿಂಟನ್ ಕ್ರೀಡಾ ಕಲರವ. ಕಲ್ಪತರು ನಾಡು ತುಮಕೂರು ಇದೀಗ ಕ್ರೀಡಾ ಹಬ್ ಆಗಿ ಗುರುತಿಸಿಕೊಳ್ಳುವತ್ತ ಮತ್ತೊಂದು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಕಳೆದ 2 ವರ್ಷಗಳಿಂದ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಹಲವು ಕ್ರೀಡಾಕೂಟಗಳಿಗೆ ಯಶಸ್ವಿಯಾಗಿ ಆತಿಥ್ಯ ವಹಿಸಿರುವ ತುಮಕೂರು ಇದೀಗ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಸಜ್ಜಾಗಿದೆ. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ 75ನೇ ವರ್ಷದ ಸಂಭ್ರಮದ ಅಂಗವಾಗಿ ಜುಲೈ 27ರಿಂದ ಆಗಸ್ಟ್ 1ರವರೆಗೆ ಯೋನೆಕ್ಸ್ ಸನ್ರೈಸ್ ರಾಜ್ಯ ರ್ಯಾಂಕಿಂಗ್ ಅಂಡರ್ 11 ಹಾಗೂ ಅಂಡರ್ 13 ಬ್ಯಾಡ್ಮಿಂಟನ್ ಪಂದ್ಯಾವಳಿ ನಗರದ ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿಯಲ್ಲಿ ನಡೆಯಲಿದೆ. ಈಗಾಗಲೇ ಬ್ಯಾಡ್ಮಿಂಟನ್ ಆಯೋಜನೆಯ ಪೋಸ್ಟರ್ ಸಹ ಬಿಡುಗಡೆಗೊಂಡಿದೆ. 600 ಪ್ರತಿಭಾನ್ವಿತ ಕಿರಿಯ ಆಟಗಾರರು ಈ ಟೂರ್ನಿಯಲ್ಲಿ ಭಾಗವಹಿಸಲಿದ್ದು 6 ದಿನಗಳ ಕಾಲ 6 ಅಂಕಣಗಳಲ್ಲಿ ರೋಚಕ ಪೈಪೋಟಿ ನಡೆಯಲಿದೆ. 6 ಅಂಕಣಗಳಲ್ಲಿ 6 ದಿನಗಳ ಕಾಲ ಪಂದ್ಯಾವಳಿ ನಡೆಯಲಿದ್ದು ಆಗಸ್ಟ್ 1ರಂದು ಸಮಾರೋಪ ಸಮಾರಂಭ ನಡೆಯಲಿದೆ. ರಾಜ್ಯದಲ್ಲಿ ಬ್ಯಾಡ್ಮಿಂಟನ್ಗೆ ಉತ್ತಮ ಭವಿಷ್ಯವಿದೆ. ಪ್ರತಿಭಾವಂತ ಆಟಗಾರರನ್ನ ಗುರುತಿಸಿ ಒಲಿಂಪಿಕ್ಸ್ ಮಟ್ಟಕ್ಕೆ ಸಿದ್ಧಪಡಿಸುವ ಉದ್ದೇಶದಿಂದ ಈ ಟೂರ್ನಿ ಆಯೋಜಿಸಲಾಗಿದೆ. ಬ್ಯಾಡ್ಮಿಂಟನ್ ಆಯೋಜನೆ ಕುರಿತು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ತುಮಕೂರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿ ಆಶ್ರಯದಲ್ಲಿ ಅಂಡರ್ 11 ಅಂಡರ್ 13 ಪಂದ್ಯಾವಳಿಯನ್ನು ರ್ಯಾಂಕಿಂಗ್ ಪಂದ್ಯಾವಳಿಯನ್ನು ಇದೇ ತಿಂಗಳು 27ನೇ ತಾರೀಕು ಪರಮ ಪೂಜ್ಯರು ಶ್ರೀದೇವಂಗಾದ ಮಹಾಶ್ರೀಗಳು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ಕ್ರೀಡಾ ಮಂತ್ರಿಗಳು ಮತ್ತು ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಪರಮೇಶ್ವರು ಅವರ ಘನ ಅಧ್ಯಕ್ಷತೆಯಲ್ಲಿ ಅಥವಾ ಘನ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮಗಳು ನಡೀತದೆ. ಮತ್ತು ಸ್ಥಳೀಯ ಶಾಸಕ ಮಿತ್ರರು ಮತ್ತು ಪರಿಷತ್ತಿನ ಸದಸ್ಯರು, ಜನಪ್ರತಿನಿಧಿಗಳು, ನಮ್ಮ ಕಾರ್ಪೊರೇಷನ್ನಿನ ಮತ್ತು ಎಲ್ಲ ಮುನ್ಸಿಪಲಿನ ಎಲ್ಲ ಜನಪ್ರತಿನಿಧಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಮತ್ತು ಇಲ್ಲಿಯ ಎಲ್ಲ ಕ್ರೀಡಾ ಅಕಾಡೆಮಿಗಳು, ಅದು ಅಥ್ಲೆಟಿಕ್ಸ್ ಇರ್ಬೋದು ಅಥವಾ ಬೇರೆ ಇರ್ಬೋದು, ಎಲ್ಲದೂ ಕೂಡ. ಮತ್ತು ಇಲ್ಲಿ ಸ್ಥಳೀಯವಾಗಿಯೂ ಕೂಡ ಶ್ರೀಯುತ ಜಿ ಪರಮೇಶ್ವರ್ ಅವರು ಕೂಡ ಒಬ್ಬ ಕ್ರೀಡಾಪಟುವಾಗಿದ್ದವರು. ಮತ್ತು ನಮ್ಮ ಜ್ಯೋತಿ ಗಣೇಶ್ ಅವರು ಕೂಡ ಬ್ಯಾಡ್ಮಿಂಟನನ್ನು ಕ್ರೀಡಾಪಟುಗಳಾಗಿ ಇದ್ದಂಥವರು. ಸೊ ಇಲ್ಲಿ ಸುಮಾರು ಒಂದು 45 ಬ್ಯಾಡ್ಮಿಂಟನ್ ಸ್ಟೇಡಿಯಂ ಕೋರ್ಟ್ಸ್ಗಳಿದ್ದಾವೆ. ಸುಮಾರು 1,500ರಿಂದ 2,000 ಪ್ಲೇಯರ್ಸ್ ಇದ್ದಾರೆ. ಸೊ ಅವರೆಲ್ಲರೂ ಮತ್ತು ಕ್ರೀಡಾಭಿಮಾನಿಗಳು ಭಾಳ ದೊಡ್ಡ ಮಟ್ಟದಲ್ಲಿ ತುಮಕೂರಿನಲ್ಲಿದ್ದಾರೆ. ಬೇರೆ ಕ್ರೀಡೆಗಳು ಕೂಡ ಭಾಳ ಅದ್ಭುತವಾಗಿರ್ತಕ್ಕಂಥ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೂ ಕೂಡ ಸಾಧನೆ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳು ಕೂಡ ಇಲ್ಲಿದ್ದಾರೆ. ಅವರೆಲ್ಲರನ್ನೂ ಕೂಡ ಆಹ್ವಾನ ಮಾಡಿ ಮತ್ತು ರಾಷ್ಟ್ರಪತಿ ಮತ್ತು ರಾಷ್ಟ್ರ ವಿಜೇತರು, ಪ್ರಶಸ್ತಿ ವಿಜೇತರನ್ನು ಕೂಡ ಯಾವುದೇ ಕ್ಷೇತ್ರದಲ್ಲಿ ಇದ್ದರೂ ಕೂಡ ಅವ್ರನ್ನೂ ಕೂಡ ಈ ಕ್ರೀಡೆಗೆ ನಾವು ಅವ್ರನ್ನ ಆತ್ಮೀಯವಾಗಿ ಅವ್ರನ್ನ ಬರಮಾಡಿಕೊಂಡು ಎಲ್ಲರನ್ನೂ ಕೂಡ ಸಮಾಜದಲ್ಲಿ ಬರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಕೂರಿಸ್ಕೊಂಡು ಇದನ್ನು ನಾವು ಯಶಸ್ವಿಗೊಳಿಸ್ತೀವಿ. ಸುಮಾರು ಒಂದು 650ರಿಂದ 700 ಜನ ನಮ್ಮ ಕ್ರೀಡಾಪಟುಗಳು ರಾಜ್ಯದಾದ್ಯಂತ ಮೂಲೆಯಿಂದನೂ ಕೂಡ ಇಲ್ಲಿ ಬರೋರಿದ್ದಾರೆ. ಸುಮಾರು 6 ದಿನದ ಈ ಟೂರ್ನಮೆಂಟು ಬೆಳಗ್ಗೆ 8 ಗಂಟೆಯಿಂದ ಹಿಡಿದು ಸಂಜೆ 8 ಗಂಟೆವರೆಗೂ ಕೂಡ ನಡೀತದೆ. ಸೆಮಿಫೈನಲ್ಸು 26ನೇ ತಾರೀಕಿಗೆ ನಡೀತದೆ. 27ನೇ ತಾರೀಕಿಗೆ ಫೈನಲ್ಸ್ ಇರ್ತದೆ. 31 ಸೆಮಿಫೈನಲ್ಸ್ ಇರ್ತದೆ. ಫಸ್ಟಿಗೆ ಫೈನಲ್ಸ್ ಇರ್ತದೆ. ಬೆಳಗಿನ ಜಾವ ಸುಮಾರು 8 ಗಂಟೆಯಿಂದ 12 ಗಂಟೆವರೆಗೂ ಫೈನಲ್ಸ್ ಮಾತ್ರ ಇರ್ತದೆ. ಉಳಿದಿರ್ತಕ್ಕಂಥ ದಿನ ಬೆಳಗ್ಗೆ 8 ಗಂಟೆಯಿಂದ 8 ಗಂಟೆವರೆಗೂ 12 ಅವರ್ಸು ನಮ್ಮ ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿ ಫುಲ್ ಫ್ಲೆಜ್ಡ್ ಆಗಿ ನಡೀತಾ ಇರ್ತದೆ. ಸೊ ಇದು ಬ್ಯಾಡ್ಮಿಂಟನ್ ರಿಲೇಟೆಡು. ಮತ್ತು ಇದಕ್ಕೆ ಸೀಮಿತವಾಗಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ತುಮಕೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕ್ರೀಡಾ ಸ್ಟೇಡಿಯಂ ಆಗಬೇಕು ಬ್ಯಾಡ್ಮಿಂಟನ್ಗೆ ಅಂತೇಳಿ ಮಾನ್ಯ
ಜಿಲ್ಲಾ ಮಂತ್ರಿಗಳಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ ಮತ್ತು ಅದೇ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರಲ್ಲೂ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಥರದ ಒಂದು ಬ್ಯಾಡ್ಮಿಂಟನ್ ಅಕಾಡೆಮಿಗೆ ಒಂದು ಸ್ಟೇಡಿಯಂನ ಕೊಡಬೇಕು. ಬಿಕಾಸ್ ಸುಮಾರು ಒಂದು 4.5 ಲಕ್ಷ ಜನ ಎಲ್ಲ ಜಿಲ್ಲೆಯಲ್ಲೂ ಕೂಡ ಅವರವ್ರದ್ದೇ ಆಗಿರತಕ್ಕಂಥ ಮಣ್ಣಲ್ಲಿ, ಹಾರ್ಡ್ ಕೋರ್ಟಲ್ಲಿ ಈ ಥರ ಎಲ್ಲ ಆಡ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ವೇದಿಕೆಯನ್ನು ಬ್ಯಾಡ್ಮಿಂಟನ್ ಸ್ಟೇಡಿಯಂನ ಒದಗಿಸ್ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿ ಭಾಳ ಪಾಸಿಟಿವ್ ಆಗಿ ಸರ್ಕಾರ ನಮಗೆ ಸ್ಪಂದಿಸಿದೆ. ಅಕಾಡೆಮಿ ಜುಲೈ 27ರಂದು ಬೆಳಗ್ಗೆ 10:45ಕ್ಕೆ ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿಯಲ್ಲಿ ನಡೆಯುವ ಉದ್ಘಾಟನಾ ಸಮಾರಂಭದಲ್ಲಿ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯ ಇರಲಿದೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಪಂದ್ಯಾವಳಿಗೆ ಚಾಲನೆ ನೀಡಲಿದ್ದು, ಕೇಂದ್ರ ಸಚಿವ ವಿ. ಸೋಮಣ್ಣ, ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಗಣ್ಯ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಇಂತಹ ಪ್ರತಿಷ್ಠಿತ ರಾಜ್ಯಮಟ್ಟದ ಟೂರ್ನಿ ತುಮಕೂರಿನಲ್ಲಿ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ. ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪಂದ್ಯಾವಳಿಯನ್ನ ಯಶಸ್ವಿಗೊಳಿಸಬೇಕಾಗಿದೆ. 1951ರಲ್ಲಿ ಸ್ಥಾಪನೆಯಾದ ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ತನ್ನ 75ನೇ ವರ್ಷದ ಅಂಗವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಬ್ಯಾಡ್ಮಿಂಟನ್ ಚಟುವಟಿಕೆಗಳನ್ನು ಆಯೋಜಿಸುತ್ತಿದ್ದು, ಸ್ಥಳೀಯ ಪ್ರತಿಭೆಗಳಿಗೆ ಉತ್ತೇಜನ ನೀಡುವ ಕಾರ್ಯವನ್ನ ಮುಂದುವರೆಸಿದೆ. ಒಟ್ಟಾರೆ ರಾಜ್ಯದ ಕಿರಿಯ ಬ್ಯಾಡ್ಮಿಂಟನ್ ಪ್ರತಿಭೆಗಳಿಗೆ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಲು ತುಮಕೂರಿನ ಈ ರಾಜ್ಯ ರ್ಯಾಂಕಿಂಗ್ ಟೂರ್ನಿ ಮಹತ್ವದ ವೇದಿಕೆಯಾಗಲಿದ್ದು, ಕ್ರೀಡಾಭಿಮಾನಿಗಳಲ್ಲಿ ಸಾಕಷ್ಟು ನಿರೀಕ್ಷೆ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.